ಇತ್ತೀಚಿನ ದಿನಗಳಲ್ಲಿ ದುಬಾರಿ ಬೆಲೆಯ ಮೊಬೈಲ್ ಫೋನ್ಗಳನ್ನು ಕಳೆದುಕೊಳ್ಳುವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮೊಬೈಲ್ ಕಳ್ಳರ ಜಾಲವು ಕೂಡ ಅಷ್ಟೇ ಆಕ್ಟಿವ್ ಆಗಿದೆ. ಆದರೆ ಪೊಲೀಸರು ಕಳ್ಳರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಹೊಸ ತಂತ್ರಜ್ಞಾನದ ಮೂಲಕ ಕಳೆದು ಹೋದಂಥ ಮೊಬೈಲ್ಗಳನ್ನು ಪತ್ತೆ ಹಚ್ಚಿ ರಿಟರ್ನ್ ಮಾಡ್ತಿದ್ದಾರೆ. ಈ ಕುರಿತಾದಂಥ ವರದಿ ಇದೆ, ನೋಡ್ಕೊಂಡ್ಬನ್ನಿ. ಕಳುವಾಗಿದ್ದ ಮೊಬೈಲ್ ಹುಡುಕಿಕೊಟ್ಟ ಪೊಲೀಸರು. ಮೊಬೈಲ್ ವಾಪಸ್ ಸಿಕ್ಕಿದ್ದಕ್ಕೆ ಮಾಲೀಕರ ಸಂತಸ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಕಳೆದುಕೊಳ್ಳುವುದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಮೊಬೈಲ್ ಕಳೆದು ಹೋದರೆ ಅದರಲ್ಲಿರುವ ಅಮೂಲ್ಯ ಮಾಹಿತಿಯ ಜೊತೆಗೆ ನೆನಪುಗಳು ಕಳೆದು ಹೋದಂತಾಗುತ್ತದೆ. ಆದರೆ ಶಿವಮೊಗ್ಗ ಪೊಲೀಸರು ಹೊಸ ತಂತ್ರಜ್ಞಾನದ ನೆರವಿನಿಂದ ಕಳೆದು ಹೋದ ಮೊಬೈಲ್ಗಳನ್ನು ಪತ್ತೆ ಹಚ್ಚಿ ವಾರಸುದಾರರಿಗೆ ಹಸ್ತಾಂತರಿಸುವ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಶಿವಮೊಗ್ಗದ ದೊಡ್ಡಪೇಟೆ ಪೊಲೀಸ್ ಠಾಣೆಯೊಂದರಲ್ಲೇ ಕಳ್ಳತನವಾಗಿದ್ದ ಬರೋಬ್ಬರಿ 100 ಮೊಬೈಲ್ಗಳನ್ನು ಪೊಲೀಸರು ಯಶಸ್ವಿಯಾಗಿ ಪತ್ತೆ ಹಚ್ಚಿ ವಾರಸುದಾರರ ಕೈಗೆ ಒಪ್ಪಿಸಿದ್ದಾರೆ. ಕೇಂದ್ರ ಸರ್ಕಾರದ CEIR ತಂತ್ರಜ್ಞಾನ ಬಳಸಿ ಕಳೆದು ಹೋದ ಮೊಬೈಲ್ಗಳ ಮಾಹಿತಿ ಸಂಗ್ರಹಿಸಿದ್ದಾರೆ. ಅವುಗಳ ಚಲನವಲನವನ್ನು ಪತ್ತೆ ಹಚ್ಚಿದ್ರು. ಬಳಿಕ ಆ ಮೊಬೈಲ್ಗಳನ್ನು ಮೂಲ ಮಾಲೀಕರಿಗೆ ಮರಳಿ ನೀಡಲಾಗಿದೆ. ನಮ್ಮ CEIR ಪೋರ್ಟಲ್ ಅಲ್ಲಿ ಕಳೆದೋದಂತಹ 100 ಮೊಬೈಲ್ ಫೋನ್ಗಳನ್ನ ನಾವು ರಿಕವರಿ ಮಾಡಿ ಅದನ್ನ ವಾರಸುದಾರರಿಗೆ ಹಸ್ತಾಂತರ ಮಾಡಿದ್ದೀವಿ. ಈ 100 ಮೊಬೈಲ್ ಫೋನ್ಗಳ ಒಟ್ಟು ಮೊತ್ತ ಸುಮಾರು 20 ಲಕ್ಷ ರೂಪಾಯಿ ಅಂತ ನಾವು ಹೇಳಬಹುದು. ಮೊಬೈಲ್ ಕಳೆದುಕೊಂಡು ಸಿಗಲ್ಲ ಎಂದುಕೊಂಡವರಿಗೆ ಈಗ ಮೊಬೈಲ್ ಸಿಕ್ಕಿದೆ. ಇದರಿಂದಾಗಿ ಸಂತಸಗೊಂಡ ವಾರಸುದಾರರು ಪೊಲೀಸರಿಗೆ ಧನ್ಯವಾದ ಹೇಳಿದ್ರು. ಹೇಳಬೇಕಾಗಿರೋದೇನೆಂದರೆ ದೊಡ್ಡಪೇಟೆ ಪೊಲೀಸ್ ಸ್ಟೇಷನ್ ಸಿಬ್ಬಂದಿ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 1 ಇಯರ್ ಬ್ಯಾಕ್ ನನ್ನ ಮೊಬೈಲ್ ಕಳೆದೋಗಿತ್ತು. ಇವಾಗ ಅದು ದುಡ್ಡು ಕೊಟ್ಟಿದ್ದಾರೆ, ಅದಕ್ಕೆ ತುಂಬ ಖುಷಿ ಆಗ್ತಿದೆ ನನಗೆ. ಮೊನ್ನೆ ಕಾಲ್ ಮಾಡಿದ್ರು, ನಿಮ್ಮ ಮೊಬೈಲ್ ಅನ್ಬ್ಲಾಕ್ ಮಾಡಬೇಕು, OTP ಹೇಳಿ ಅಂತೇಳಿ. ಅವತ್ತೇ ನಂಗೆ ತುಂಬ ಖುಷಿ ಆಗಿಬಿಡ್ತು. ಇವತ್ತು ಈಗ ಮೊಬೈಲ್ ಸಿಕ್ಕಿದ್ಮೇಲೆ ಇನ್ನೂ ಖುಷಿಯಾಗಿದೆ. ನಾನು ಸಹ್ಯಾದ್ರಿ ಕಾಲೇಜಲ್ಲಿ ಓದ್ತಿರೋದು. ಅಲ್ಲಿಂದ ಬರಬೇಕಾದ್ರೆ ಪ್ರೈವೇಟ್ ಬಸ್ಸಲ್ಲಿ ಬರಬೇಕಾದ್ರೆ ಅಶೋಕ್ ಸರ್ಕಲ್ ಇಳಿಬೇಕಾದ್ರೆ ಕಳೆದೋಗಿತ್ತು. ನೆಕ್ಸ್ಟ್ ಡೇ ಬಂದುಬಿಟ್ಟು ನಾನು ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೆ. ಇವಾಗ ಸಿಕ್ಕಿದೆ, ತುಂಬ ಖುಷಿ ಆಗ್ತಿದೆ. ಮೊಬೈಲ್ ಕಳೆದುಕೊಂಡು ಸಿಗಲ್ಲ ಅಂತ ಅಂದುಕೊಂಡವರಿಗೆ ಪೊಲೀಸರು CEIR ಪೋರ್ಟಲ್ ಮೂಲಕ ಪತ್ತೆ ಹಚ್ಚಿಕೊಟ್ಟಿದ್ದು, ಮೊಬೈಲ್ ಪಡೆದು ಸಾರ್ವಜನಿಕರು ಪೊಲೀಸರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ.